ಕರೆದಿಲ್ಲ ಅಂತಂದರೆ ನಮ್ಮನ್ನು ಕರೆದಿಲ್ಲ ಅನ್ನೋದೇ ದೊಡ್ಡ ಒಂದು ಆಕ್ಷೇಪ. ಕರೆದ ಮೇಲೆ ನಾವು ಅದನ್ನು ತಿರಸ್ಕರಿತೇವೆ ಅನ್ನೋ ದೊಡ್ಡ ಒಂದು ಹೆಗ್ಗಳಿಕೆ. ರಾಮ ಭಾರತೀಯರು ಎಲ್ಲರಿಗೂ ಸೇರಿದವನು. ಯಾರಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಅವರೆಲ್ಲರೂ ಆಹ್ವಾನ ಇಲ್ಲದೆಯೂ ಬರಬಹುದು. ತಿರಸ್ಕರಿಸುವುದು ಅವರವರಿಗೆ ಬಿಟ್ಟು ಅದು ವ್ಯಕ್ತಿಗತವಾಗಿರುವಂತಹದ್ದು. ಕಾಮಾಲೆ ಕಣ್ಣಿಗೆ ಏನು ಕಾಣುತ್ತೆ ಹೇಳಿ? ಎಲ್ಲ ಕಡೆ ಹಳದಿಯೇ ಕಾಣುತ್ತೆ. ಆ ಬಗ್ಗೆ ನಾವು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೋಡಿ ಹೀಗಿದೆ. ಏನು ಅಲ್ಲಿರೋ ಸ್ಥಳಾವಕಾಶ ಎಷ್ಟು ಅಲ್ಪವಾದದ್ದು. ಹಬ್ಬಬ್ಬ ಅಂದರೆ 7,000 ಮಂದಿಯನ್ನು ಬಹಳ ಕಷ್ಟಪಟ್ಟು ಕೂಡಿಸಬಹುದು. ಲೋಕದಲ್ಲಿ ಮಹಾತ್ಮರು, ಮಹನೀಯರು, ಗೌರವಾನ್ವಿತರು ಎಷ್ಟು ಮಂದಿ ಇದ್ದಾರೆ? ಎಲ್ಲರೂ ಇದ್ದಾರೆ. ಹಾಗಾಗಿ ಎಷ್ಟು ಮಂದಿಯನ್ನು ಏಕಕಾಲದಲ್ಲಿ ಕರೆಯಬಹುದು? ಯಾರನ್ನು ಕರೆಯುವುದು? ಯಾರನ್ನು ಕರೆದರೂ ಕೂಡ ಇಂತಹದ್ದೊಂದು ಆಕ್ಷೇಪ ಅದು ಇರುವಂತಹದ್ದೇ. ನಾವು ಏನು ಮಾಡೋಣ? ಆ ಪರಿಸ್ಥಿತಿಯನ್ನು, ಅವಕಾಶವನ್ನು ಗಮನಿಸಿಕೊಂಡು ನಾವು ಸಮಾಧಾನ ಪಟ್ಟುಕೊಳ್ಬೇಕಲ್ಲದೆ ಮತ್ತೊಂದು ಉತ್ತರ ಕೊಡೋದಕ್ಕೆ ಕಷ್ಟ ಇದೆ. ಹಾಗಾಗಿ ಪ್ರಾತಿನಿಧ್ಯವನ್ನು ಇಟ್ಟುಕೊಂಡು ಅನೇಕ ಮಂದಿಯನ್ನು ಆರಿಸಿ ಅವರಿಗೆ ಆಹ್ವಾನ ಕೊಡಲಾಗಿದೆ. ಮತ್ತು ಇದರಿಂದ ಸಂಸ್ಥೆಗೆ, ಟ್ರಸ್ಟಿಗಾಗಲಿ ಯಾವುದೇ ಒಬ್ಬ ವ್ಯಕ್ತಿಗತವಾಗಿರುವ ಸ್ವಾರ್ಥನೋ, ಲಾಭನೋ, ದ್ವೇಷನೋ ಇಂಥದ್ದು ಯಾವುದೂ ಇಲ್ಲ. ಆ ಕಾಲದಲ್ಲಿ ಆಗಬೇಕಾದಂತಹ ಅವಕಾಶಗಳು ಎಷ್ಟಿದ್ದಾವೆ ಅದರ ಹಿನ್ನೆಲೆಯಲ್ಲಿ ಹೀಗೆ ಮಾಡಲಾಗಿದೆ ಹೊರತು ಅದರ ಮೇಲೂ ಆಗಿದೆ ಅಂತಂದರೆ ಏನು ಮಾಡೋಣ? ಇದು ಮನುಷ್ಯ ಸಹಜವಾಗಿರತಕ್ಕಂಥ ಪ್ರಕ್ರಿಯೆ. ಇಲ್ಲಿ ಎಲ್ಲವನ್ನು ಸಮ ಮಾಡ್ತೇವೆ ಅಂತ, ಎಲ್ಲರನ್ನೂ ಸಂತೋಷಪಡಿಸ್ತೇವೆ, ಖುಷಿಪಡಿಸ್ತೇವೆ ಅಂತ ಸಾಧ್ಯ ಇಲ್ಲ. ಅದರಿಂದಾಗಿ ಅದನ್ನು ಎಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಶಾಂತರಾಗಬೇಕು. ಹಿಂದೂ ರಾಷ್ಟ್ರದ ಸಂಕಲ್ಪ ಅದು ಇವತ್ತು ನಿನ್ನೆದ್ದಲ್ಲ. ಅದಕ್ಕೆ ಇಂತಹ ಘಟನೆಗಳೆಲ್ಲವೂ ಕೂಡ ಪೋಷಕವಾಗಿದ್ದಾವೆ ಅಂತಂದರೆ ಸಂತೋಷ.